ಸರ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅಶೋಕ್ ಕುಮಾರ್, ಸ್ಥಾಪಕ ಅಧ್ಯಕ್ಷರು ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಈಗಾಗಲೇ ನಿಷೇಧ ಹೇರಿರುವಂತದ್ದು, ಇದರ ಬಗ್ಗೆ ಏನ್ ಹೇಳ್ತೀರಿ ಸರ್? ನಿಷೇಧಾಜ್ಞೆ ಹೇಳಿದ್ದಾರೆ, ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಇದೆ ಅಂತ. ಆದ್ರೆ ಕೆಲವು ಕಡೆ ನಮ್ಮ ಮಂಗಳೂರಲ್ಲಿ ವಾತಾವರಣದಲ್ಲಿ 50ರಿಂದ ಜಾಸ್ತಿ ಡೆಸಿಬಲ್ಸ್ ಇದೆ. ವಾತಾವರಣ, ನಮ್ಮ ವಾತಾವರಣವೇ. ನಾವೀಗ ಒಂದು ರೂಮ್ ಅಲ್ಲಿ ಫ್ಯಾನ್ ಹಾಕಿ ಕೂತ್ರೆ 50 ಡೆಸಿಬಿಲ್ ಇದೆ. ಆ ಡೆಸಿಬಿಲ್ ಅನ್ನು ಇವರು ಪರಿಷ್ಕರಣೆ ಮಾಡಿ ನಮ್ಗೆ ಆದೇಶವನ್ನು ಪಾಲಿಸ್ಲಿಕ್ಕೆ ಆಗುದಿಲ್ಲ. ಆಕ್ಚುಲಿ ನಮ್ಮ ಈಗ ಪಂಪೆಲ್ ಸರ್ಕಲ್ ಹತ್ರ ವಾಹನದವೇ ಜನಸಂದಣಿ ಎಲ್ಲ ಆಗುವಾಗ ಅದರ ಪೊಲ್ಯೂಷನ್ ಸಾಧಾರಣ 90 ಡೆಸಿಬಿಲ್ ತನಕ ಇದೆ. ಅದನ್ನ ಹಿಡ್ಕೊಂಡು ನಮ್ಗೆ ಯಾವ ರೀತಿಯಲ್ಲಿ ಸೌಂಡ್ ಮಾಡ್ಲಿಕ್ಕೆ ಆಗ್ತದೆ? ಒಂದು ಜನರಿಗೆ ಅದು ಮುಟ್ಟುವ ಹಾಗೆ ಆಗ್ಬೇಕಲ್ಲ ಏನಿದ್ರು. ನಾವೊಂದು 2-3 ಸಾವಿರ ಜನರನ್ನು ಸೇರಿಸ್ತದೆ, ಜನರಿಗೆ ಅಲ್ಲಿ ತನಕ ಸೌಂಡ್ ತಲುಪಬೇಕು. ಈವರ ಡೆಸಿಬಲ್ ಲೆಕ್ಕದಲ್ಲಿ ಅದನ್ನ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮ್ಗೆ ತುಂಬಾ ತೊಂದರೆ ಆಗಿದೆ, ನಮ್ಮ ಉದ್ಯಮಕ್ಕೆ ತುಂಬಾ ಪೆಟ್ಟು ಬಿದ್ದಿದೆ. ಹಾಗೆ ಈಗ ತಮ್ಮ ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಈಗ ಕಾನೂನಿನ ಬಗ್ಗೆ ಹೋರಾಟ ಮಾಡ್ಬೇಕು, ಬೇರೆ ಏನು ಮಾಡುವಂತ ಚಾನ್ಸ್ ಇಲ್ಲ. ಅದೇ ನಮ್ಮ ಸಂಘಟಕರೆಲ್ಲ ನಮ್ಮೊಂದಿಗೆ ಸೇರಿ ಅದ್ರ ಬಗ್ಗೆ ಏನಾದ್ರೂ ನಡೆ ತಗೊಳ್ಬೇಕು. ಇದಂದ್ರೆ ಎಲ್ಲರಿಗೂ ಎಫೆಕ್ಟ್ ಆಗ್ತದೆ, ನಮ್ಮ ಕಲಾವಿದರಿಗೆ ಎಫೆಕ್ಟ್ ಆಗ್ತದೆ, ಸಂಗೀತಗಾರರಿಗೆ ಎಫೆಕ್ಟ್ ಆಗ್ತದೆ, ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ತೊಂದರೆ ಆಗ್ತದೆ ಇದು. ಅದರಿಂದಾಗಿ ನನ್ನ ಒಂದು ಹೇಳಿಕೆ ಅಂದ್ರೆ ಎಲ್ಲರೂ ನಾವು ಸೇರಿ ಆ ಸುಪ್ರೀಂ ಕೋರ್ಟ್ ನ ಆದೇಶ ಏನಿದೆ ಅದ್ರ ಬಗ್ಗೆ ಪರಿಷ್ಕರಿಸುವಂತೆ ಅವರನ್ನು ರಿಕ್ವೆಸ್ಟ್ ಮಾಡ್ಬೇಕು. ಕಾಲಮಿತಿ ಇದ್ರೆ ತಾವೇನ್ ಮಾಡ್ತೀರಿ? ಕಾಲಮಿತಿ ತೊಂದರೆ ಇಲ್ಲ, ಅದ್ರಲ್ಲಿ ನಮ್ಗೆ ಪ್ರಾಬ್ಲಮ್ ಆಗುದಿಲ್ಲ. ನಮ್ಮ ಸೌಂಡ್ ಬಗ್ಗೆ ತೊಂದರೆ ಇಲ್ಲ, ಅದಕ್ಕೆ ನಾವು ಅದಕ್ಕೆ ಬದ್ಧರಿದ್ದೇವೆ. ಒಂದು 10:30 ಗಂಟೆ ನಂತರ ಕೂಡ ಅದೊಂದು ತಾಪತ್ರೆ, ಜಾಸ್ತಿ ಸೌಂಡ್ ಧ್ವನಿ ಹೊರಡಿಸುವಂತೆ, ಅದಕ್ಕೆ ಲಿಮಿಟೇಷನ್ ಮಾಡ್ಲಿ, ಅದನ್ನ ತೊಂದರೆ ಇಲ್ಲ ಅದರಲ್ಲಿ. ಇದು ಸಾರ್ವಜನಿಕ ಕಾರ್ಯಕ್ರಮ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ನಮಗೆ ತುಂಬಾ ತೊಂದರೆ ಆಗಿದೆ. ಅದಕ್ಕಾಗಿ ಸಾಮಾನ್ಯವಾಗಿ ಒಂದು ಹಾಲಿನೊಳಗೆ ಒಂದು 500 ಮಂದಿ ಸೇರುವಂತಹ ಜಾಗದಲ್ಲಿ ಎಷ್ಟು ಡೆಸಿಬಲ್ ಸೌಂಡ್ ಅಗತ್ಯ ಇದೆ? ಅದು ಹಾಲಿನೊಳಗೆ ವಿಷಯ ಇಲ್ಲಿ ಬರುವುದಿಲ್ಲ ನಮ್ಗೆ. ಈಗ ನಮ್ಗೆ ಇವರು ಹೇಳುದು ಹೊರಗಿನ ಮಾತ್ರ, ಸಾರ್ವಜನಿಕವಾಗಿ. ಹಾಲ್ನಿಂದ ಹೊರಗಡೆ ಬೌಂಡ್ರಿಗಿಂತ ಹೊರಗೆ 55 ಡೆಸಿಬಲ್ ಇರ್ಬೇಕಂತ ಇದೆ. ಬೌಂಡ್ರಿಯಿಂದ ಹೊರಗೆ? ಹೊರಗೆ, ಹೌದು. ಬೌಂಡ್ರಿಯಿಂದ ಒಳಗೆ ಇಲ್ಲ? ಒಳಗೆ ನೀವು ಯಾವ ಎಷ್ಟು ಕಾರ್ಯಕ್ರಮಕ್ಕೆ ಹೋಗುವವರೆ ಅವರಿಗೆ ಗೊತ್ತಿರ್ತದೆ, ಅದು ಕಾರ್ಯಕ್ರಮಕ್ಕೆ ಹೋಗುವವರೇ ಹೋಗುದು, ಅಲ್ಲಿ ಇದೆ ಅಂತ ಗೊತ್ತಿರ್ತದೆ ಸೌಂಡ್. ಇದು ಬೌಂಡ್ರಿಯಿಂದ ಹೊರಗೆ ಇದೆ. ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಕೆಲವೊಮ್ಮೆ ಕೆಲವು ಕಾರ್ಯಕ್ರಮ ನಡೀತದೆ. ಹೌದು, ಅದಕ್ಕೆ ನಮ್ಗೆ ಅನುಕೂಲ ಮಾಡಿ ಕೊಡುದಿಲ್ಲ. ಆ ಡೆಸಿಬಲ್ ನಮ್ಗೆ ಕಷ್ಟ ಆಗ್ತದೆ. ಸಾಧಾರಣವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಹೌದು ಎಷ್ಟು ಡೆಸಿಬಲ್ ಸೌಂಡ್ ಅಗತ್ಯತೆ ಇದೆ? ಅಲ್ಲಿ ಸಾಧಾರಣ 100 ಡೆಸಿಬಲ್ ಅಗತ್ಯ ಇದೆ. ಯಾಕಂದ್ರೆ ನಮ್ಮ ವಾತಾವರಣದ ಡೆಸಿಬಲ್ ಇರೋದೇ 50ರಿಂದ 55. ಈ ಒಂದು ಹಾಲ್ ಒಳಗೆ ಇವಾಗ್ಲೂ ನಾನು ಹೇಳಿದಲ್ಲ, ಫ್ಯಾನ್ ಹಾಕಿದ್ರು ಕೂಡ ಅಷ್ಟು ಬರುತ್ತೆ ಸೌಂಡ್. ಅದನ್ನೆಲ್ಲ ಪರಿಷ್ಕರಣೆ ಮಾಡಿ ಕೊಡ್ಬೇಕು. ಅದಂದ್ರೆ 2000 ಇಸವಿಯಲ್ಲಿ ಆದಂತ ಇಂಪ್ಲಿಮೆಂಟ್. ಹೌದು, ಈಗ 25 ವರ್ಷ ಆಯ್ತು. ಈಗ ಎಲ್ರಿಗೂ ಗೊತ್ತಿರ್ಬೋದು, ಎಲ್ಲಿ ವಾತಾವರಣ ತುಂಬಾ ಶಬ್ದ ಮಾಲಿನ್ಯ ಇದೆ ವಾತಾವರಣದಲ್ಲಿ. ಆ ವರ್ಷ ಹೋದಂಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಸಾಧಾರಣವಾಗಿ ಒಂದು ಬಸ್ಸಿನ ಶಬ್ದ ಇದೆ ಅಲ್ಲ, ಬಸ್ಸಿನ ಶಬ್ದ 60 ಡೆಸಿಬಲ್ ಇದೆ. ಎಷ್ಟು? 60 ಡೆಸಿಬಲ್ ಇದೆ. ಇಂಜಿನ್ ಶಬ್ದವೇ? ಹೌದು. ಹಾಗಾದ್ರೆ ನೀವು ಬಸ್ಸನ್ನೆಲ್ಲ ನಿಲ್ಲಿಸ್ಬೇಕು. ಅಷ್ಟು ನಿಲ್ಲಿಸಬೇಕಾಗ್ತದೆ. ಆ ರೀತಿ ನೋಡುದಾದ್ರೆ ನಾವು ನಿಲ್ಲಿಸುದಲ್ಲ, ಸರ್ಕಾರ ನಿಲ್ಲಿಸ್ಬೇಕು. ಹೌದು, ಸರ್ಕಾರ ನಿಲ್ಲಿಸ್ಬೇಕು. ಎಸ್ ಸರ್, ಎಸ್. ಓಕೆ ಸರ್, ಮಾತನಾಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್.